ಇನ್ನು ನಟ ಮತ್ತು ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಪುತ್ರ ಸಿಂಗಾಪುರದಲ್ಲಿ ಓದ್ತಾ ಇದ್ದಂತಹ ಶಾಲೆಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇದರಲ್ಲಿ ಪುತ್ರನಿಗೆ ಗಾಯವಾಗಿದೆ. ಪವನ್ ಕಲ್ಯಾಣ್ ಎರಡನೇ ಪುತ್ರ ಓದ್ತಾ ಇದ್ದಂತಹ ಸಿಂಗಾಪುರದ ಶಾಲೆಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅದರಲ್ಲಿ ಅವರ ಎರಡನೇ ಪುತ್ರ ಮಾರ್ಕ್ ಶಂಕರ್ಗೆ ಗಾಯವಾಗಿದೆ. ಹೀಗಾಗಿ ಸಹಜವಾಗಿಯೇ ಪುತ್ರನಿಗೆ ಈ ರೀತಿ ಆಯಿತು ಅಂತಂದ್ಬಿಟ್ಟು ಉಸಿರಾಟದ ಸಮಸ್ಯೆ ಎಲ್ಲ ಆಗಿದೆ ಅಂತ ಹೇಳಿ ದಿಢೀರಂತ ಸಿಂಗಾಪುರಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್. ಈಗಾಗಲೇ ಹಾಸ್ಪಿಟಲ್ ಒಂದರಲ್ಲಿ ಅಡ್ಮಿಟ್ ಮಾಡಿ ಆತನಿಗೆ ಟ್ರೀಟ್ಮೆಂಟನ್ನು ಕೂಡ ಕೊಡಲಾಗ್ತಾ ಇದೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಹೋದರೂ ಕೂಡ ಉಸಿರಾಟದ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿದೆ. ಪವನ್ ಕಲ್ಯಾಣ್ ಅವರ ಎರಡನೇ ಮಗ ಮಾರ್ಕ್ ಶಂಕರ್ಗೆ ಅಗ್ನಿ ಅವಘಡದಲ್ಲಿ ಗಾಯ ಆಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸ್ಕೂಲ್ ನೋಡಿ, ಅಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇರತಕ್ಕಂಥದ್ದು ಗಮನಿಸ್ತಾ ಇದ್ದೀರ ತಾವು. ಹಾಗಾಗಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಈ ರೀತಿ ಆರೋಗ್ಯದ ಸಮಸ್ಯೆ ಆಗಿದೆ. ಇವ್ರಿಗೂ ಅದೇ ರೀತಿ ಆಗಿದೆ. ಸದ್ಯಕ್ಕೀಗ ಅವರು DCM ಅಲ್ಲಿ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ಯಾವಾಗ ನಡೆದಂತಹ ಅಗ್ನಿ ಅವಘಡ ಇದು, ಮತ್ತು ಎಷ್ಟು ಮಕ್ಕಳಿಗೆ ಈ ಥರ ತೊಂದರೆ ಆಗಿದೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂದ್ರೆ ಅಲ್ಲಿಯ ಕಾಲಮಾನದ ಪ್ರಕಾರ ಅರವಿಂದ್ ಬೆಳಗ್ಗೆ ಸ್ಕೂಲ್ ಟೈಮಲ್ಲೇ ಆಗಿರುತ್ತೆ. ಹೀಗಾಗಿ ಮಕ್ಕಳು ದಿಢೀರ್ ಅಂತ ಹೇಳಿ ಗೊತ್ತಾಗದೇ ಇಲ್ಲ ಹೊರಗಡೆ ಕಳಿಸ್ಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಎಲ್ಲ ಉಸಿರಾಟ ಸಮಸ್ಯೆ ಉಂಟಾಗುತ್ತೆ. ಯಾಕಂದ್ರೆ ಹೊಗೆ ಎಲ್ಲ ತುಂಬಿಕೊಂಡು ಮಕ್ಕಳಿಗೆ ಉಸಿರಾಟ ಸಮಸ್ಯೆ ಆಗುತ್ತೆ. ಗಂಭೀರವಾಗಿ ಕೆಲವೊಂದಿಷ್ಟು ಜನ ಗಾಯಗೊಂಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಪವನ್ ಕಲ್ಯಾಣ್ ಅವರ ಪುತ್ರ ಮಾರ್ಕ್ ಶಂಕರ್ ಅವರು ಓದ್ತಾ ಇರುವಂತಹ ಶಾಲೆ ಅನ್ನೋದೇ ನಿಜಕ್ಕೂ ವಿಶೇಷ. ಯಾಕಂದ್ರೆ ಇಲ್ಲಿಂದ ಅವರು ತಾಯಿ ಮತ್ತೆ ಅಂದ್ರೆ ಅಣ್ಣ ವಿಜ್ಞ ಹಾಗೂ ಜೊತೆಗೆ ಪವನ್ ಕಲ್ಯಾಣ್ ಇಬ್ರು ಇಲ್ಲೇ ಇರ್ತಾರೆ ಆಂಧ್ರ ಪ್ರದೇಶದಲ್ಲಿ. ಅವ್ರು ಹೊರಟಿರ್ತಾರೆ ಅಂತ ಹೇಳಿ ಸುದ್ದಿ. ಅಲ್ಲಿ ಹತ್ತಿರದವ್ರನ್ನ ನೋಡ್ಕೊಳ್ಳೋದಕ್ಕೆ ಬಿಟ್ಟಿರ್ತಾರೆ ಸಿಂಗಾಪುರಲ್ಲಿ. ಹಾಗೆ ಜೊತೆಗೆ ತಿಂಗಳಿಗೊಮ್ಮೆ ಭೇಟಿ ಆಗ್ತಾ ಇರ್ತಾರೆ ಮಗನ್ನ ಅಂತ ಹೇಳಿ ಒಂದು ಮಾಹಿತಿ ಇದೆ. ಹೀಗಾಗಿ ಆ ಮಗು ಅಲ್ಲಿ ಓದ್ತಾ ಇರುತ್ತೆ. ಮಾರ್ಕ್ ಶಂಕರ್ ಅನ್ನೋ ಹೆಸರಿನ ಹುಡುಗ, ಬಾಲಕ ಆತ ಅಲ್ಲಿ ಓದ್ತಾ ಇರ್ತಾನೆ. ಹಾಗಾಗಿ ಬೆಳಗಿನ ಒಂದು ಸ್ಕೂಲ್ ಟೈಮ್ ಅಲ್ಲಿ ಆ ತರದೊಂದು ಅಗ್ನಿ ಅವಘಡ ಸಂಭವಿಸಿ ಚಿಕ್ಕ ಪುಟ್ಟ ಗಾಯ ಆಗಿದೆ. ಕೈ ಕಾಲುಗಳಿಗೆ ಗಾಯ ಆಗಿದೆ, ಸುಟ್ಟು ಗಾಯ ಆಗಿದೆ. ಜೊತೆಗೆ ಉಸಿರಾಟದ ಸಮಸ್ಯೆ ಉಂಟಾಯ್ತು. ಯಾಕಂದ್ರೆ AC ಒಂದು ಕೊಠಡಿ ಆಗಿರೋದ್ರಿಂದ ಬೇಗ ಬೆಂಕಿ ಆವರಿಸಿಕೊಂಡಿರುತ್ತೆ ಅಂತ ಹೇಳಿ ಮಾಹಿತಿ ಬಂದಿದೆ. ಸದ್ಯಕ್ಕೀಗ ಚೇತರಿಸ್ಕೊಳ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ. ಇಲ್ಲಿಂದ ಆಂಧ್ರ ಪ್ರದೇಶದಿಂದ ಪವನ್ ಕಲ್ಯಾಣ್ ಅವರು ಹೊರಟಿದ್ದಾರೆ ಆಲ್ರೆಡಿ ಅಂತ ಹೇಳಿ ಮಾಹಿತಿ ಬಂದಿದೆ. ರೈಟ್ ಭಾರತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.